ಇನ್ನು ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಅವರು ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲದ ಬೆಳವಣಿಗೆಗಳು ನಡೀತಾ ಇದೆ, ಚರ್ಚೆಗಳು ನಡೀತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರ ತ್ಯಾಗವನ್ನ ಮಾಡಿದಂತಹ ಸುಮಲತಾ ಅವರಿಗೆ ರಾಜ್ಯಸಭೆಯ ಟಿಕೆಟ್ ಅನ್ನು ನೀಡಲಾಗುತ್ತೆ. ರಾಜ್ಯಸಭೆಗೆ ಟಿಕೆಟ್ ಕೊಡುವಂತೆ ಅವರ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಮನವಿಯನ್ನ ಸುಮಲತಾ ಬೆಂಬಲಿಗರು ಸಲ್ಲಿಸಿದ್ದಾರೆ. ಹನಕೆರೆ ಶಶಿ ನೇತೃತ್ವದ ನಿಯೋಗದಿಂದ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರು ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ರು. ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿ ಸುಮಲತಾ ಬೆಂಬಲಿಗರು ಒತ್ತಾಯವನ್ನು ಮಾಡಿದ್ದಾರೆ. ಉನ್ನತ ಸ್ಥಾನಮಾನ ನೀಡೋದಾಗಿ ಬಿಜೆಪಿ ನಾಯಕರು ಭರವಸೆಯನ್ನು ಕೊಟ್ಟಿದ್ರು. ಹೀಗಾಗಿ ರಾಜ್ಯಸಭೆಗೆ ಸುಮಲತಾ ಅವರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಲಾಗಿದೆ. ಸುಮಲತಾ ಅಂಬರೀಷ್ ಅಭಿಮಾನಿಗಳು ಹಾಗೆ ಮಂಡ್ಯ ಜಿಲ್ಲೆಯ ಜನ ಭಾರತೀಯ ಜನತಾ ಪಕ್ಷಕ್ಕೆ ಹೋದರೆ ನಮ್ಮ ನಾಯಕಿ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಹುದ್ದೆ ಸಿಗುತ್ತೆ, ಅವರು ಸಂಸತ್ ಸದಸ್ಯರ ಸ್ಥಾನದಲ್ಲಿ ತ್ಯಾಗ ಮಾಡಿದ್ದಾರೆ ಅಂಥೇಳಿ ನಾವೆಲ್ಲ ಆಸೆ ಇಟ್ಕೊಂಡಿದ್ದು. ಆ ಆಸೆ ಬರ್ತಾ ಬರ್ತಾ ನಿರಾಶೆ ಆಗ್ತಾ ಇದೆ. ನೆಚ್ಚಿನ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರಿಗೆ ರಾಜ್ಯಸಭಾ ಸ್ಥಾನವನ್ನು ನೀಡೋದ್ರ ಮುಖಾಂತರ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಬಲಿಷ್ಠ ಆಗಬೇಕು ಅಂದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅವರಿಗೆ ಆ ಸ್ಥಾನವನ್ನು ರಾಜ್ಯಸಭಾ ಸ್ಥಾನವನ್ನು ನೀಡಿದ್ರೆ ಮುಂದಿನ. ಇನ್ನು ಚಿಕ್ಕೋಡಿಯಲ್ಲಿ ಭಾರೀ ಮಳೆಗೆ ಕಟ್ಟಡವೊಂದು ಏಕಾಏಕಿಯಾಗಿ ಧರೆಗುರುಳಿದೆ. 15 ಜನರು ಕ್ಷಣಾರ್ಧದಲ್ಲಿ ಪಾರಾಗಿದ್ದಾರೆ, ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಕಟ್ಟಡ ಕುಸಿಯೋ ಮುನ್ನ ಯುವಕರು ಹುಟ್ಟುಹಬ್ಬವನ್ನ ಮಾಡಿ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಒಳಗಿಂದ ಶಬ್ದ ಬರ್ತಾ ಇದ್ದಂತೆ 15 ಜನ ಯುವಕರು, ಆ ಕಟ್ಟಡದ ಒಳಗಿದ್ದಂಥ ಯುವಕರು ಅಲ್ಲಿಂದ ಓಡಿ ಬಂದಿದ್ದಾರೆ. ಆ ಯುವಕರು ಅಲ್ಲಿ ಓಡಿ ಹೊರಗೆ ಬರ್ತಾ ಇದ್ದಂತೆ ಕ್ಷಣಾರ್ಧದಲ್ಲಿ ಇಡೀ ಕಟ್ಟಡವೇ ಕುಸಿದು ಹೋಗಿದೆ. ಆ ಭೀಕರ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಭಾರೀ ಮಳೆ ಸುರಿದಿದೆ. ಈ ಸಂದರ್ಭದಲ್ಲಿ ಕಟ್ಟಡ ಒಂದರ ಒಳಗೆ ಸುಮಾರು 15 ಜನ ಯುವಕರಿದ್ರು. ಸ್ನೇಹಿತರ ಬರ್ತ್ಡೇ ಸೆಲೆಬ್ರೇಷನ್ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಶಬ್ದ ಬಂದಿದೆ. ತಕ್ಷಣವೇ ಅಲ್ಲಿದ್ದಂತಹ ಎಲ್ಲಾ ಯುವಕರು ಕೂಡ, ಕಟ್ಟಡದಲ್ಲಿದ್ದಂಥ ಯುವಕರು ಹೊರಗೋಡ್ ಬಂದಿದ್ದಾರೆ. ಅದಾದ ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಕಟ್ಟಡ ಧರಾಶಾಹಿಯಾಗಿದೆ. 15 ಜನರು ಕೂಡ ಪಾರಾಗಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಬಿತ್ತನೆ ಬೀಜ ಗೊಬ್ಬರಕ್ಕಾಗಿ ಹಾಹಾಕಾರ. ಗೊಬ್ಬರಕ್ಕಾಗಿ ಟೋಕನ್ ಪಡೆಯೋದಕ್ಕೆ ಮುಗಿಬಿದ್ದಿದ್ದಾರೆ ಅನ್ನದಾತರು. ಚಿಂಚೋಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಬಿತ್ತನೆ ಬೀಜ ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕದಲ್ಲಿ ರೈತರಿದ್ದಾರೆ. ಈ ಸಂದರ್ಭದಲ್ಲಿ ರೈತರನ್ನ ಸರದಿಯಲ್ಲಿ ನಿಲ್ಲಿಸಿ ಟೋಕನ್ ಕೊಡಿಸಿದ್ದಾರೆ ಪೊಲೀಸರು. ಬಿತ್ತನೆ ಬೀಜ ಗೊಬ್ಬರ ಇದೆ ಅನ್ನುವಂತಹ ಭರವಸೆಯನ್ನ ಕೃಷಿ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ರೈತರಿಗೆ ಆತಂಕ ಕಾಡ್ತಾ ಇದೆ. ಹೀಗಾಗಿ ಅಲ್ಲಿ ದೊಡ್ಡ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ನೂಕುನುಗ್ಗಲಿನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅದಾದ ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಲ್ಲಿಸಿದ್ದಾರೆ. ಜೊತೆಗೆ ಟೋಕನ್ ಕೊಡಿಸಿ ಅವರಿಗೆ ಗೊಬ್ಬರ ಸಿಗುವ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಬಿತ್ತನೆ ಬೀಜದ ಗೊಬ್ಬರದ ಕೊರತೆ ಇಲ್ಲ ಅನ್ನುವಂಥ ಮಾತನ್ನ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಯರ್ 100% ನೆಕ್ಸ್ಟ್ ಇಯರ್ ಸೊಸೈಟಿ ವೈಸ್ ಮುಂದೆ ಯಾರು ಅಧಿಕಾರಿ ಬರ್ತಾರೆ ಅವರಿಗೆ ಅಲ್ಲಿ ಸೊಸೈಟಿ ಹತ್ತು ಹೋಯ್ತು. ಈ ಎದ್ದು ಮತ್ತೆ ಬೇರೆ ಕಡೆ ಹೊಡಿದ್ವಿ ಅಂದ್ರೆ 20-30% ಹೋಗ್ತದೆ. ಅದು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.